ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅನ್ನಪೂರ್ಣ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣಾರ್ಥಿ. ಅನ್ನಪೂರ್ಣ ಅವರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಆರ್ಕ ಪೊಂಗಲ್ ಮಾಡ್ತಾ ಇದ್ದೀನಿ. ಆರ್ಕ ಪೊಂಗಲ್ ಅಂತ, ಅದಕ್ಕೆ ಹೆಸರುಬೇಳೆ ಸೇರಿಸಿ ಆರ್ಕ ಪೊಂಗಲ್ ಮಾಡ್ತಾ. ಅದಕ್ಕೆ ಏನಂತ ಹೆಸರಿಡೋಣ? ಆರ್ಕ ಪೊಂಗಲ್ ಅನ್ನೋಣ ಅಥವಾ ಆರ್ಕ ಹೆಸರುಬೇಳೆ ಪೊಂಗಲ್ ಅಂತ? ಸರಿ, ಆರ್ಕ ಪೊಂಗಲ್ ಹೆಸರುಬೇಳೆ ಮಾಡ್ತಾ ಇದ್ದೀರಾ. ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಆರ್ಕ ಬೇಕು, ಮೆಣಸು, ಇದು ಅರಿಶಿನ, ಹೆಸರುಬೇಳೆ, ಇದು ತೆಂಗಿನಕಾಯಿ, ಮತ್ತು ಇದು ಕೊತ್ತಂಬರಿ, ಹಸಿಮೆಣಸಿಕಾಯಿ, ಇದು ಜೀರಿಗೆ, ತುಪ್ಪ, ಸಾಸಿವೆ, ಕರಿಬೇವು, ಇದಿಷ್ಟು ಸಾಮಗ್ರಿಗಳು. ಶುರು ಮಾಡೋಕ್ಕಿಂತ ಮುಂಚೆ ಅಮ್ಮ, ನಮ್ಗೆ ಇದು ಆರ್ಕ ಇದು ಎಲ್ಲಿ ಸಿಗುತ್ತೆ, ಇದು ಯಾವ ತರ? ಯಾಕಂದ್ರೆ ನಾವ್ ಯಾವಾಗ್ಲೂ ಅಕ್ಕಿ ಜೊತೆ ಮಾಡಿ ಪೊಂಗಲ್ ಕೇಳಿರ್ತೀವಿ. ಅದು ತುಂಬಾ ಎಲ್ಲ ಕಡೆ ಸಾಮಾನ್ಯವಾಗಿ ಪೊಂಗಲ್ ಮಾಡುವಾಗ ನಾವು ಅಕ್ಕಿ ಹಾಕ್ತಿವಿ. ಇದು ನೀವು ಆರ್ಕ ಹಾಕಿದೀರಾ, ಅದು ಯಾವ ಉದ್ದೇಶದಿಂದ ಮತ್ತೆ ಎಲ್ಲಿ? ಇದು ಆರ್ಕ ಒಂದೇ ಅಲ್ಲ ಸತ್ಯೇಶ್ವರಿ ಅವರೇ, ಇದು 16 ತರ ಇದಿದೆ. ಸಿರಿಧಾನ್ಯಗಳಲ್ಲಿ 16 ತರ ಬರುತ್ತೆ. ಅದರಲ್ಲಿ ಆರ್ಕನ್ನ ತಗೊಂಡು ನಾನು ಪೊಂಗಲ್ ಮಾಡ್ತಾ ಇದ್ದೀನಿ. ಆರ್ಕ ಅಂದ್ರೆ ಅಕ್ಕಿಗಿಂತ ನೀವು ಹೇಳೋದು ಒಳ್ಳೇದು, ಸಿರಿಧಾನ್ಯ ಒಳ್ಳೇದು. ಸಿರಿಧಾನ್ಯ ಒಳ್ಳೇದು, ಶುಗರ್ಗೆ, BP, ಪ್ರತಿಯೊಂದು ಇದಕ್ಕೂ ಕಾಯಿಲೆಗಳಿಗೆಲ್ಲ ಒಳ್ಳೇದು. ಮಕ್ಕಳಿಗೆ ಇನ್ನ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ಅಕ್ಕಿಯ ಬದಲು ನೀವು ಆರ್ಕ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಇದು ಜೀರಿಗೆ ಪುಡಿಯನ್ನ ಮಾಡ್ಕೊಂಡ್ ಬಂದಿದ್ದೀರಾ? ಜೀರಿಗೆ ಪುಡಿ, ಇದು ಮೆಣಸಿನ ಪುಡಿ, ಇದು ಜೀರಿಗೆ ಪುಡಿ. ಇದನ್ನ ಫಸ್ಟ್ ಗಮ್ ಅಂತ ಹುರ್ಕೊಳ್ಳೋಣ. ಸರಿ, ಶುರು ಮಾಡೋಣ. ಈಗ ಫಸ್ಟಿಗೆ ಬಾಣ್ಲಿ ಇಟ್ಕೊಳ್ಳೋಣ. ಸರಿ. ಅನ್ನಪೂರ್ಣ ಅವರೇ, ಎಲ್ಲಿ ನಿಮ್ಮ ಮನೆ ಇವಾಗ? ನಮ್ಮ ಮನೆ ವಿಜಯನಗರ, ಬೆಂಗಳೂರಲ್ಲೇ ಇದ್ದೀರಾ ನೀವು? ಬೆಂಗಳೂರವರೇನಾ? ಬೆಂಗಳೂರು, ಹಾಸನ್ ನಮ್ದು. ಹಾಸನ? ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ? ನಾವು 10 ವರ್ಷದಿಂದ ಇದ್ದೀನಿ. ಮದ್ವೆ ಮಾಡ್ಕೊಟ್ಟಿದ್ದು ಬೆಂಗಳೂರಿಗೆ. ಹೌದಾ? ಹಂಗಾಗಿ ಬೆಂಗಳೂರಲ್ಲೇ ಇದ್ದೀನಿ. ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀರಾ. ಇದಿವಾಗ ಫಸ್ಟಿಗೆ ಹುರ್ಕೊಳ್ಬೇಕಾಗತ್ತೆ. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಹುರಿದ್ರೇನೆ ಇದ್ರದ್ದು ಟೇಸ್ಟ್ ಜಾಸ್ತಿ ಆಗೋದು. ಹಸಿ ಹಂಗೆ ಅನ್ನ ನೆನ್ಸ್ಬಿಟ್ಟು ಮಾಡ್ಬೋದು. ಅಂದ್ರೆ ಮಾಡಿದ್ರೆ ಅದು ತುಂಬಾ ಮೆತ್ತಗಾಗೋದು ಆತರ ಎಲ್ಲ ಆಗುತ್ತೆ. ಅಂದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ. ನಮ್ಗೆ ಘಮ ಘಮ ಅಂತ ಇರ್ಬೇಕು, ರುಚಿ ಇರ್ಬೇಕು ಅಂದ್ರೆ ಹುರಿಬೇಕು. ಈಗ ಅಕ್ಕಿ ಪೊಂಗಲ್ ಮಾಡಿದ್ರು ಸಹ ನೀವು ಅಕ್ಕಿನೂ ಹುರಿಬಹುದು. ಬೇಕಾದ್ರೆ ಹುರಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗತ್ತೆ. ಅಂದ್ರೆ ಅಕ್ಕಿ ಇವಾಗ ಶುಗರ್ ಎಲ್ಲ ಇರೋರಿಗೆ ಕಡಿಮೆ ಬಳಸಿ ಅಂತಾರೆ. ಹಂಗಾಗಿ ಇದನ್ನ ಬಳಸಿದ್ರೆ ಯಾವ ಪ್ರಾಬ್ಲಮ್ ಇರೋದು. ಹೌದು, ಒಳ್ಳೇದು ಅಂತ. ಈಗ ಮನೆಗಳಲ್ಲಿ ನೀವು ಸಿರಿಧಾನ್ಯನೇ ಉಪಯೋಗಿಸ್ತೀರಾ? ಬೇರೆ ಬೇರೆ ಎಲ್ಲಾ ತರ ಉಪಯೋಗಿಸ್ತಾ ಇದೀವಿ. ಯಾವ್ದೆಲ್ಲ ಸಿರಿಧಾನ್ಯಗಳಿದೆ ಅಮ್ಮ? ಅಂದ್ರೆ ಆರ್ಕ ಇದೆ, ಕೊರ್ಲೆ ತುಂಬಾ ಒಳ್ಳೇದು, 16% ಇದಿರುತ್ತೆ ಅದ್ರಲ್ಲಿ. ಕೊರ್ಲೆ ಅಂತ. ಕೊರ್ಲೆಯಲ್ಲಿ ಇದ್ರ ಬೇರೆ ಎಲ್ಲದ್ರನ್ನು ತುಂಬಾ ಚೆನ್ನಾಗಿದೆ. 16 ತರ ಇದೆ, 16 ಸಿರಿಧಾನ್ಯಗಳಿದೆ. ಸೊ ಬೇರೆ ಸಿರಿಧಾನ್ಯ ಉಪಯೋಗಿಸಿನೂ ನಾವು ಮಾಡ್ಬೋದಾ ಇದನ್ನ, ಪೊಂಗಲನ್ನ? ಎಲ್ಲ ಸಿರಿಧಾನ್ಯದಲ್ಲೂ ಮಾಡ್ಬೋದು. ಅಂದ್ರೆ ಕೆಲವೊಂದ್ರಲ್ಲಿ ಮಾಡಕ್ಕಾಗಲ್ಲ. ಅಂದ್ರೆ ಸ್ವಲ್ಪ ಸಿಪ್ಪೆ ಇರುತ್ತೆ, ಗಟ್ಟಿ ಇರುತ್ತೆ, ಅದ್ರಲ್ಲಿ ಮಾಡಕ್ಕಾಗಲ್ಲ. ಸ್ವಲ್ಪ ಮೆತ್ತಗಾಗೋ ಇದ್ರಲ್ಲೆಲ್ಲ ಮಾಡ್ಬೋದು. ನವಣೆ, ಸಾಮೆ, ಎಲ್ಲದಕ್ಕೂ ನಾವು ಇದೇ ಸಾಮಗ್ರಿಗಳು. ಹೆಸರು ಬೇಳೆ ಸೇಮ್, ಅಂದ್ರೆ ಬೇಸಿಕ್ ಎಲ್ಲ ಒಂದೇ, ಬೇರೆ ಬೇರೆ ಅಕ್ಕಿಗಳನ್ನ ಬಳಸ್ಕೊಳ್ಳೋದು. ಸ್ವಲ್ಪ ಇಟ್ಕೊಳ್ಳ, ಅದಕ್ಕೆ ಹಾಕೊಂಡ್ಬಿಡೋಣ ಅಲ್ಲ. ಇದನ್ನ ಹುರ್ಕೊಳ್ಳೋದು ಸೇಮ್. ಒಂದ್ ಬಟ್ಲು, ಇದೊಂದು ಬಟ್ಲು, 2 ಬಟ್ಲು ತಗೊಳ್ಳೋದು. ಒಂದು ಕ್ವಾಂಟಿಟಿಗೆ ಇದು 1 ಲೋಟಕ್ಕಾದ್ರೆ ಅದು 1 ಲೋಟ. ಮತ್ತೆ ಅನ್ನಪೂರ್ಣ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು ಮನೆಯಲ್ಲೆಲ್ಲ? ವಚನಗಳು ಹೇಳೋದು ಡೈಲಿ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಮ್ಮ ಮಗಳು ಒಬ್ಳು, ನಮ್ಮ ಯಜಮಾನ್ರು, ನಾನು 3 ಜನ. ಹೌದಾ? ಸೊ ನಿಮ್ಗೆ ಈ ಬಸವಣ್ಣನವರ ವಚನದ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀರಾ? ಚಿಕ್ಕ ಹುಡುಗಿಯಿಂದ ವಚನದಲ್ಲೇ ಇದ್ ಬಂದಿದ್ದು. ಹಾಗಾಗಿ ವಚನ ಹೇಳ್ಕೊಂಡೇ ಬಂದಿದ್ದು. ಮನೆಯಲ್ಲೆಲ್ಲ ಹೇಳ್ತಾ ಇರ್ತೀನಿ. ವಚನ ಅಂದ್ರೆ ತುಂಬಾ ಇಷ್ಟ. ಹೇಗೆ ಅದು ನಿಮ್ಗೆ ವಚನದ, ನಿಮ್ಗೆ ಅದೊಂದು ಸ್ಫೂರ್ತಿ ಹೇಗೆ? ಅಂದ್ರೆ ನಮ್ಮ ಹಾಸನಲ್ಲಿ ಒಂದು ಬಸವ ಸಮಿತಿ ಅಂತ ಒಂದ್ ಮಾಡಿ, ಮದ್ವೆಗಿಂತ ಮುಂಚೆ ಡೈಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ವಿ. ಸಂಜೆ ಆಯ್ತು ಅಂದ್ರೆ ಅಲ್ಲಿ ಹೋಗಿ ಕುತ್ಕೊಳ್ತಿದ್ವಿ ದೇವಸ್ಥಾನದಲ್ಲಿ. ಹಂಗಾಗಿ ಅದೇ ಒಂದು ಆಸಕ್ತಿ ಬೆಳೀತು. ಆಸಕ್ತಿ ಇದೆ. ಇವಾಗಿನವರೆಗೂ ನೀವು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಾ ಅದನ್ನ? ಮಗಳು ಎಷ್ಟು ದೊಡ್ಡವಳಮ್ಮ? ಮಗಳು 16 ವರ್ಷದವಳು. ಹೌದಾ? ಅವಳಿಗೆ ಸಹ ಕಲ್ಸ್ಕೊಟ್ಟಿದ್ದೀರಾ ವಚನ? ಹೇಳ್ತಾಳೆ, ವಚನ ಹೇಳ್ತಾಳೆ. ಸೊ ಇಲ್ಲಿ ಯಾವ್ದಾದ್ರು ಸಮಿತಿಯಲ್ಲಿ ಇದ್ದೀರಾ ಅಥವಾ ಅಲ್ಲಿ ಊರಿಗೆ ಹೋದಾಗ ಸಮಿತಿಗೆ ಹೋಗ್ತೀರಾ? ಇವಾಗ ಸ್ವಲ್ಪ ಇದು ಮನೆ ಇದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿದ್ವಿ. ಅವಾಗೆಲ್ಲ
ಅಂದ್ರೆ ಅಪ್ಪ ಅಮ್ಮ ಅಲ್ವಾ ಅನ್ಕೊಂಡು ಇದ್ ಮಾಡ್ತಿದ್ವಿ. ಈಗ ಸ್ವಲ್ಪ ಬೇರೆ ಜವಾಬ್ದಾರಿಗಳು ಜಾಸ್ತಿ ಇದೆ, ಆದ್ರೂ ನೀವು ಮನೆಯಲ್ಲೇ ಹೇಳ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಸಿದ್ಧಾಂತಗಳನ್ನ ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀರಾ, ಆದ್ರೆ ಸಮಿತಿ ಅಂತ ಹೋಗ್ಲಿಕ್ಕೆ ಸ್ವಲ್ಪ ಬೇರೆ ಜವಾಬ್ದಾರಿಯಿಂದ ಆಗ್ತಾ ಇಲ್ಲ. ಇದಿವಾಗ ಎಷ್ಟೊತ್ತು ಉರಿಬೇಕಮ್ಮ? ಸ್ವಲ್ಪ ಕೆಂಪುಗಾಗತ್ತೆ ಅಂತ. ಮತ್ತೆ ಬೇರೆ ತಿಂಡಿ ಎಲ್ಲ ಅಡುಗೆ ಎಲ್ಲ ಮಾಡ್ತೀರಮ್ಮ? ಅಡಿಗೆ ಎಲ್ಲ ಮಾಡ್ತೀವಿ, ಅಂದ್ರೆ ಸಿರಿಧಾನ್ಯಗಳನ್ನ ಜಾಸ್ತಿ ಬಳಸ್ತೀವಿ. ಇವಾಗ ಇಷ್ಟು ದಿನ ಸಿಗ್ತಾ ಇರ್ಲಿಲ್ಲ ನಮ್ಗೆ, ಬರೀ ಅನ್ನ, ಇದು ರಾಗಿ, ಗೋಧಿ ಇದನ್ನೇ ಬಳಸ್ತಾ ಇದ್ವಿ. ಇವಾಗ ಸಿಗ್ತಾ ಇದೆ, ಉಪಯೋಗಿಸ್ಕೋಬೇಕು. ಯಾವ್ದೆಲ್ಲ ಇನ್ಯಾವ್ದು ಹೊಸ ಹೊಸ ಅಡುಗೆನ ಕಲ್ತಿದ್ದೀರಾ ಸಿರಿಧಾನ್ಯದಲ್ಲಿ? ಇದನ್ನ ಸತ್ಯಶ್ರೀ ಅವರು 3 ತರ ಮಾಡ್ಬೋದು. ಯಾವ್ದು ನೀವೀಗ ಪೊಂಗಲ್ ಅನ್ನ ಹೇಳೋದ? ಪೊಂಗಲ್ ಬೇಯಿಸ್ಕೊಂಡು ಇದೆರಡನ್ನು ಬೇಯಿಸ್ಕೊಂಡ್ಬಿಟ್ರೆ 3 ತರ ಮಾಡ್ಬೋದು. ಯಾವ ತರ ಅಂದ್ರೆ ಸಿಹಿ ಪೊಂಗಲ್ ತರ ಒಂದ್ ಮಾಡ್ಬೋದು. ಸರಿ. ಮತ್ತೆ ಇದು ಮೊಸರು ಒಗ್ಗರಣೆ ಹಾಕ್ತಿವಿ ಗೊತ್ತರ, ಮಾಮೂಲಿ ಅನ್ನ ಒಗ್ಗರಣೆ, ಮೊಸರು ಹಾಕ್ಬಿಟ್ಟು ಅನ್ನ ಒಗ್ಗರಣೆ ಮಾಡ್ತೀವಿ, ಅದೊಂಥರ ಮಾಡ್ಬೋದು. ಆಮೇಲೆ ಸ್ವೀಟ್ ಮಾಡ್ಬೋದು, ಇದರಲ್ಲಿ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತೆ ಮೊಸರನ್ನ ಮಾಡಿದಾಗ ಇದರಲ್ಲಿ ಮಾಡ್ಬೋದು. ಸೊ ನನ್ಗೆ ಯಾವ್ದು ಬೇಕೋ ಒಮ್ಮೆ ನಾನು ರೆಡಿ ಕಾಂಬಿನೇಷನ್ ಎರಡು ಚೆನ್ನಾಗಿರುತ್ತೆ. ಮಾಡ್ಬೋದು. ಇದು ಮಾಡ್ತಾನೆ ಅಕ್ಕಪಕ್ಕ ಬೇರೆದು ಮಾಡ್ಕೋಬಹುದು, ಒಂದ್ ವೆರೈಟಿ ಬೇಡ ಬೇಯಿಸ್ಕೊಂಡ್ಬಿಟ್ರೆ 3 ತರ ಮಾಡ್ಬಿಡ್ಬೋದು. ಇದನ್ನ ಇವಾಗ 2 ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಹುರ್ಕೊಂಡು. ಈಗ ನಾವ್ ಅದನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕಾಗತ್ತಮ್ಮ. ಸರಿ. ಇದು ಇವಾಗ ಎಷ್ಟು? ಇವಾಗ ಇದು 2 ಬಟ್ಲು ಇದೆ, ಇದು 4ರಷ್ಟು ನೀರ್ ಹಾಕ್ಬೇಕು. ಓಕೆ, 2 ಬಟ್ಲಿಗೆ 4ರಷ್ಟು ನೀರ್ ಹಾಕ್ಬೇಕು, ಯಾಕಂದ್ರೆ ಅದು ಪೊಂಗಲ್ ಹೇಳಿದ್ರೆ ಸ್ವಲ್ಪ ನೀರ್ ಜಾಸ್ತಿ, ಸ್ವಲ್ಪ ತೆಳು ಇರುತ್ತೆ. 4 ಪ್ರಮಾಣದಷ್ಟು ನೀರ್ ಬೇಕಾಗುತ್ತೆ. ಮಗಳು ಏನ್ ಮಾಡ್ತಾ ಇದ್ದಾಳೆ? ಕಾಲೇಜಿಗೆ ಮಗಳು ಡಿಪ್ಲೊಮಾ ಕಾಲೇಜ್ ಓದ್ತಿದ್ದಾಳೆ. ಡಿಪ್ಲೊಮಾದಲ್ಲಿ ಓದ್ತಾ ಇದ್ದಾಳ. ವಚನಗಳನ್ನೆಲ್ಲ ಹೇಳಿ ಅಭ್ಯಾಸ ಇದೆ ಅವಳಿಗೆ? ನೀವು ಇಬ್ರು ಒಟ್ಟಿಗೆ ಹೇಳ್ತಾ ಇರ್ತೀರಾ? ಹೇಳ್ತಾಳೆ. ಪ್ರೈಸ್ ಎಲ್ಲ ತಗೊಂಡಿದ್ದಾಳೆ ಹೇಳಿ. ಹೌದಾ? ವಚನದ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿದ್ದಾಳೆ. ಎಷ್ಟು ಅಳ್ತಾ ಇತ್ತು? ಈಗ 4 ಆಯ್ತು. 4 ಇದು ಹಾಕ್ಬಿಟ್ಟು ಕುಕ್ಕರ್ ಮುಚ್ಬಿಟ್ಟು ಇನ್ನೊಂದ್ ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ, ಆಮೇಲೆ ನೀರು ಹಾಕೋಬಹುದು. ಈಗ ಅದು 2 ಲೋಟ, 2 ಬೌಲಿಗೆ 4 ಬೌಲು. ಇಲ್ಲ ಇನ್ನೂ ಸ್ವಲ್ಪ ತೆಳು ಬೇಕು ಅಂದ್ರೆ ಇನ್ನೂ ಜಾಸ್ತಿ ನೀರು ಹಾಕೋಬಹುದು. ಇದು ನಾನು ಕುಕ್ಕರ್ ಹಾಕಿ ಮುಚ್ಬಿಡೋಣ. ಈಗ ವಿಸಿಲ್ ಹಾಕೋಣ. ನೀರ್ ಹಾಕಿದೀವಿ. ಅದು ಎಷ್ಟೊತ್ತು ಬೇಕಾಗುತ್ತಮ್ಮ? ಸಾಧಾರಣ 1 ವಿಷಲ್ ಕೂಗಿದ್ರೆ ಸಾಕು. 1 ವಿಸಿಲ್ ಕೂಗಿದ್ರೆ ಸಾಕಾಗತ್ತಲ್ಲ? ಅದು ಗ್ಯಾಸ್ ಒಂದು ಆನ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕಾಯ್ಬೇಕಾಗತ್ತಲ್ವಾ ಅಮ್ಮ? ಈಗ ರೆಡಿ ಆಗಿದೆ ಅನ್ಸುತ್ತೆ ಅಲ್ವಾ? ಹೆಸರು ಬೇಳೆ ಅರ್ಕ ಬೇಯಿಸ್ಕೊಂಡಿದ್ದೀರಾ, ಪರಿಮಳ ಘಮ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಏನ್ ಮಾಡೋಣ? ನೋಡಿ, ಈ ತರ ರೆಡಿ ಆಗಿದೆ. ಈ ತರ ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಅದು ಬೇಗ ಬೇಯುತ್ತೆ, ಜಾಸ್ತಿನೂ ಆಗುತ್ತೆ. ಮಾಮೂಲಿ ಅನ್ನಕ್ಕಿಂತ ಇದು ಜಾಸ್ತಿ ನಿಮ್ಗೆ ಏನ್ ಹೇಳ್ತಾರೆ, ಒದಗುತ್ತೆ ಅಂತ ಹೇಳ್ತೇವೆ ನಾವು ಸಾಮಾನ್ಯ ಭಾಷೆಯಲ್ಲಿ. ತುಂಬಾ ಆಗ್ಬಿಟ್ಟಿದೆ. ಸರಿ, ಇದನ್ನ ತಣ್ಣಗಾಗ್ಬೇಕಾ? ಸ್ವಲ್ಪ ತಣ್ಣಗಾಗುವವರೆಗೆ ಕಾಯೋಣ. ಆಗೇನ್ ಮಾಡ್ಕೊಳ್ಳೋಣ? ಈಗ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಬೇಕಮ್ಮ ಒಗ್ಗರಣೆಗೆ? ತುಪ್ಪ ಇದೆ. ತುಪ್ಪ ತಗೊಂಡ್ ಬಂದಿದ್ದೀರಾ? ಪೊಂಗಲಿಗೆ ಯೂಶಲಿ ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿ. ನಿಮ್ಗೆ ಸ್ಪೂನ್ ಬೇಕಾ? ಹಾಗೆ ಹಾಕೊಳ್ತೀರಾ? ಒಗ್ಗರಣೆಗೆ ಏನೆಲ್ಲ ಬೇಕಮ್ಮ? ಒಗ್ಗರಣೆಗೆ ಇದು ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಸಾಸಿವೆ ಹಾಕೋಣ. ಕೊಡ್ತೀನಿ ನಾನು. ಸಾಸಿವೆ ಒಗ್ಗರಣೆ ಇಲ್ಲದೆ ಇದ್ರೆ ಆಗದೇ ಇಲ್ಲ. ಅಡಿಗೆನೇ ನಾವು ಇನ್ಕಂಪ್ಲೀಟ್ ಅಂತ ಹೇಳ್ತೀವಲ್ವಾ? ಮುಕ್ತಾಯ ಆಗ್ಬೇಕು ಅಂದ್ರೆ ಒಗ್ಗರಣೆ ಬೇಕೇ. ಇದು ಕರಿಬೇವು. ಏನಾದ್ರೂ ಬೇರೆ ಬೇರೆ ಅಡುಗೆ ಎಲ್ಲ ಏನ್ ಮಾಡ್ತೀರಮ್ಮ ನೀವು? ಸ್ವೀಟ್ಸ್ ಮಾಡ್ತೀರಾ, ಖಾರ ಮಾಡ್ತೀರಾ? ಸ್ವೀಟ್ ಯಾರು ನಮ್ಮನೆ ಇಷ್ಟಪಡಲ್ವಾ? ಖಾರ ಖಾರ ತಿಂಡಿನೇ. ಹಸಿಮೆಣಸು. ಇನ್ನೇನ್ ಬೇಕು? ಹಸಿಮೆಣಸು ಅಷ್ಟೇ, ಒಗ್ಗರಣೆ ಹಾಕೊಂಡ್ಬಿಡೋದು. ಹಸಿಮೆಣಸಿದು ಸಿಡಿತಾ ಇದೆ ಸ್ವಲ್ಪ ಸ್ವಲ್ಪ. ಇನ್ನೇನ್ ಹಾಕೊಳ್ತೀರಮ್ಮ? ಏನ್ ಹಾಕ್ತೀರಾ? ಗೋಡಂಬಿ ಹಾಕೊಳ್ತೀರಾ? ಗೋಡಂಬಿ ಇದೆ, ತಗೊಳ್ಳಿ. ಗೋಡಂಬಿ ಆಪ್ಷನ್ ಅಲ್ಲ, ಬೇಕಾದ್ರೆ ಹಾಕೊಳ್ಬೋದು ರುಚಿಗೆ, ಟೇಸ್ಟಿಗಷ್ಟೇ. ಗೋಡಂಬಿ ಹಾಕಿದ್ರೆ ರುಚಿ ಚೆನ್ನಾಗೇ ಇರುತ್ತೆ ಬಿಡಿ ಅಲ್ವಾ? ಸ್ವೀಟು ಮನೇಲಿ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಖಾರದಲ್ಲಿ ಏನ್ ಮಾಡ್ತೀರಮ್ಮ? ಖಾರದಲ್ಲಿ ಅಂದ್ರೆ ಇದೆ ಸಿಹಿ ಪೊಂಗಲ್, ಇಲ್ಲ ಇದ್ರಲ್ಲೇ ಬಿಸಿಬೇಳೆ ಬಾತ್ ಮಾಡ್ಬೋದು. ಹೌದಾ? ಇದನ್ನೇ ಉಪಯೋಗಿಸಿ. ಈಗ ಅಲ್ಲಿ ಪೊಂಗಲ್ ಇದು ಅಲ್ಲ, ಇಲ್ಲಿ ಏನ್ ಹಾಕ್ತೀರಾ? ಹಾಕ್ಬಿಟ್ಟು ಮಾತಾಡೋಣ. ಮತ್ತೆ ಅದು ಶುಂಠಿ ಹಾಕ್ತೀರಾ? ಇದನ್ನ ಚೆನ್ನಾಗಿ ತುರ್ಕೊಂಡ್ ಬಂದಿದ್ದೀರಾ. ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ, ಜಾಸ್ತಿ ಆದ್ರೆ ಆಫ್ ಮಾಡ್ತೀರಾ? ಇರ್ಲಿನಾ?
ನೀವ್ ಹೇಳ್ತೀರಾ ಇದ್ರಲ್ಲೇ ಬಿಸಿಬೇಳೆ ಬಾತ್ ಮಾಡ್ತೀರಾ? ಇದರಲ್ಲೇ ಬಿಸಿಬೇಳೆ ಭಾತು ಸೇಮ್ ಹೆಂಗಿದೆ ಅದೇ ತರ ಮಾಡ್ಬೋದು. ಹೆಸರು ಬೇಳೆನೆ ಮತ್ತೆ ಅರ್ಕ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಸಾಲೆ ಹಾಕ್ಬೋದು. ಮತ್ತೆ ಕರಿದ ತಿಂಡಿ ಎಲ್ಲ ಮಾಡಲ್ವಾ? ಅನ್ನ ಎಲ್ಲ ಇದೆಯಲ್ಲ, ಓಕೆ, ಇದನ್ನ ಹಾಕ್ಬಿಡು. ಸರಿ ಹಾಕೊಳ್ತೀರಾ? ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಲ್ವಾ? ನೀರ್ ಬೇಕಾಗತ್ತಾ? ಸ್ವಲ್ಪ ನೀರ್ ಬೇಕು. ನೀರ್ ಹಾಕೊಂಡ್ಬಿಡೋಣ ಅಲ್ಲ, ಪೊಂಗಲ್ ಅಂದ್ರೆ ಸ್ವಲ್ಪ ನೀರ್ ಇರ್ಬೇಕಲ್ವಾ? ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಬೇಕಾಗತ್ತಾ? ತುಂಬಾ ತೆಳು ಇದ್ರಷ್ಟು ಚೆನ್ನಾಗಿರತ್ತೆ. ತುಂಬಾ ಪೌಷ್ಟಿಕವಾಗಿರುವಂತ ಒಂದು ತಿಂಡಿ ಅಲ್ವಾ ಇದು? ಮಗಳಿಗೆ ಇಷ್ಟನಾ ಇದು? ಬೇಗನೂ ಆಗುತ್ತೆ. ಮಗಳಿಗೆ ಇಷ್ಟನಾ ಪೊಂಗಲ್? ಎಲ್ಲರೂ ತಿಂತಾರೆ ಮನೆಯಲ್ಲಿ, ಮನೆಯವರು ಮಗಳು ಎಲ್ಲ ತಿಂತಾರೆ. ನೀವು ಯಾವ ತಿಂಡಿ ಮಾಡೋದು ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಅಮ್ಮ? ಜಾಸ್ತಿ ಅಂದ್ರೆ ಬಿಸಿಬೇಳೆ ಭಾತು. ಇದ್ರಲ್ಲೇನೆ ಬಿಸಿಬೇಳೆ ಭಾತ್ ಮಾಡ್ಬೋದು. ಅಂದ್ರೆ ಕಿರುಧಾನ್ಯ ಎಲ್ಲದ್ರಲ್ಲೂ ಬಿಸಿಬೇಳೆ ಭಾತನ್ನ ಮಾಡ್ಬೋದು. ಬೇರೆ ಇನ್ಯಾವ ತಿಂಡಿ ನನ್ನ ಅಮ್ಮ ಮಾಡಿದ ಇಷ್ಟ ಅಂತ ಮಗಳು ತಿಂತಾಳೆ? ಅವಳನ್ನೇ ಕೇಳಬೇಕು. ಹೇಳೇ ಇಲ್ವಾ ಇಷ್ಟು ದಿನ? ನಾನು ಅಂದ್ರೆ ಎಲ್ಲದೂ ಇಷ್ಟಪಡ್ತಾರೆ ಮಾಡೋದೆಲ್ಲ. ಸರಿ ನೆಕ್ಸ್ಟ್ ಟೈಮ್ ಮಗಳನ್ನ ಕರ್ಕೊಂಬನ್ನಿ ಖಾನಾವಳಿಗೆ, ಯಾಕೆ ಕೇಳೋಣ. ಓಕೆ, ಇದೆಷ್ಟೊತ್ತು ಬೇಕಾಗುತ್ತಮ್ಮ? ಸ್ವಲ್ಪ ಬಿಸಿ ಚೆನ್ನಾಗಿ ಕುದಿಬೇಕು, ಸ್ವಲ್ಪ ನೀರು ಬೇಕಾಗುತ್ತಾ? ನೀರು ಜಾಸ್ತಿ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದ್ರೂ ತೊಂದ್ರೆ ಇಲ್ಲ ಅಲ್ಲ? ಒಂದ್ ಸ್ವಲ್ಪ ಜಾಸ್ತಿ ಒಲೆ ಮೇಲೆ ಇಟ್ರೆ ಏನಾಗಲ್ಲ. ತೆಳು ಇದ್ದಷ್ಟು ಚೆನ್ನಾಗಿರತ್ತೆ. ಸಾಕಾ ಇವಾಗ? ನೀವು ನನ್ಗೆ ಹೇಳ್ತಾ ಇದ್ರಿ ನಾವು ವಚನಗಳನ್ನೆಲ್ಲ ಹೇಳ್ತೀವಿ, ಮಗಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ, ನಮಗೋಸ್ಕರ ಒಂದು ವಚನವನ್ನು ಹೇಳಿ ಅಮ್ಮ. ಬಸವಣ್ಣನವರ ವಚನ. ಹೇಳಿ. ಆಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದೋಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವನಿಗೆ ಸೆರಗೊಡ್ಡಿ ಬೇಡುವೆ, ದೇವನಿಗೆ ಸೆರಗೊಡ್ಡಿ ಬೇಡುವೆ. ಆಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಅತ್ಯಂತ ಸುಶ್ರಾವ್ಯವಾಗಿ ಸುಮಧುರವಾಗಿ ಹೇಳಿದಿರಮ್ಮ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಸಂಗೀತ ಏನಾದ್ರು ಕಲ್ತಿದ್ದೀರಾ? ಹಾಗೆ ಹಾಡು ಹೇಳಿ ಹೇಳಿ ಎಷ್ಟು ಚೆನ್ನಾಗಿದೆ. ಹೇಳಿ ಕಲ್ತಿರೋದು. ಸ್ವಲ್ಪ ಅರಿಶಿನ ಹಾಕ್ತೀರಾ? ತಗೊಳ್ಳಿ. ಮಗಳು ಎಲ್ಲ ಸಂಗೀತಕ್ಕೆ ಹೋಗ್ತಾಳಾ ಅಥವಾ ನೀವೇ ಕಲ್ಸ್ಕೊಡ್ತೀರಾ? ಎಲ್ಲ ಬರೀ ವಚನ ಕಲ್ತಿರೋದಷ್ಟೇ. ಸ್ವಲ್ಪ ಕಣ ದೊಡ್ಡ ಟೀ ಸ್ಪೂನ್. ಸ್ವಲ್ಪ ಸಿಮ್ ಮಾಡ್ಕೊಂತೀರಾ? ತುಂಬಾ ಕುದೀತಾ ಇದೆ. ಜೀರಿಗೆ ಪುಡಿ. ಜೀರಿಗೆ ಹಾಕೋದ್ ಬೇಡ, ಪುಡಿ ಹಾಕಿದ್ರೆ ಸಾಕಮ್ಮ? ಪುಡಿ ಹಾಕಿದ್ರೆ ಸಾಕು. ಮನೆಯಲ್ಲೇ ಮಾಡೋದು, ಹುರ್ದಿ ಪುಡಿ ಮಾಡಿರೋದು. ಹುರ್ದಿದ್ದೀರಮ್ಮ? ಹುರ್ದ್ಬಿಟ್ಟು ಪುಡಿ ಮಾಡಿದ್ರೆ ಗಮ್ ಅಂತ ಇರುತ್ತೆ, ಪರಿಮಳ ಗಮ್ ಅಂತ ಬರುತ್ತೆ. ಗಮ್ ಅಂತ ಆಲ್ರೆಡಿ ಬರ್ತಾ ಇದೆ ಪೊಂಗಲ್ ಇದು ನನ್ಗೆ. ಈಗ ಇನ್ನೇನು ಹಾಕೊಂತೀರಾ? ಹಾಕೋಣ. ಮೆಣಸು ಹುರಿದಿದ್ದೀರಾ? ಮೆಣಸು ಸ್ವಲ್ಪ ಲೈಟಾಗಿ ಹುರಿದಿದೆ. ಹುರಿದು ನೀವು ಅದನ್ನ ಪುಡಿ ಮಾಡಿದ್ದೀರಾ? ಪುಡಿ ಮಾಡಿ. ಪರಿಮಳ ಬರ್ತಾ ಇದೆ, ನೀವು ಹೇಳುವಾಗೆ ಘಮ ಘಮ ಅಂತ ಇದೆ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀರಾ. ಹುರಿದಾಗ ಅದೊಂದು ಪರಿಮಳನೇ ಘಮ ಘಮನೇ ಬೇರೆ ಅಲ್ವಾ? ಹಸಿ ಹಾಕೋದಕ್ಕಿಂತ ಹುರಿದಾಗ ತುಂಬಾ ಟೇಸ್ಟ್ ಇರುತ್ತೆ, ಪರಿಮಳ ಸಹ ಚೆನ್ನಾಗಿ ಬರುತ್ತೆ. ಇವಾಗ ಇದು ಉಪ್ಪು ಹಾಕೋಣ. ಸರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ನಾವು ಬೇಯುವಾಗ ಹಾಕೊಂಡಿರಲ್ಲ, ಇವಾಗ ನೋಡ್ಬಿಟ್ಟು ಕ್ವಾಂಟಿಟಿ. ಈಗ ನೀವು ಕ್ವಾಂಟಿಟಿ ಎಷ್ಟಾಗಿದೆ ಅಂತ ನೋಡಿ ಉಪ್ಪು ಹಾಕುವಂಥದ್ದು. ಪೊಂಗಲ್ ಮಾಡ್ತಾ ಇರ್ತೀರಾ ಅವಾಗ ಅವಾಗ? ಮಾಡ್ತಾ ಇರ್ತೀವಿ. ಬೇಗ ಆಗೋದು ಇದೇನೆ. ಬೆಳಿಗ್ಗೆ ತಿಂಡಿಗ, ಅಡಿಗೆಗ, ಯಾವಾಗ? ಮಧ್ಯಾಹ್ನ ನಾಷ್ಟಕ್ಕೆ ಮಾಡ್ಬಿಡ್ತೀವಿ.
ನೀವು ಹೇಳ್ದಾಗೆ ದಿಢೀರ್ ಅಂತ ಬೇಗ ಬೇಗ ಆಗ್ಬೇಕಲ್ವಾ ನಮ್ಗೆ, ಅದೇ ಅದೇ ಆವಾಗ ಈಗ ಯಾವ್ದಾಗುತ್ತೆ ಅದು ಮಾಡ್ಬಿಡೋದು. ಹೌದೌದು. ಇವಾಗ ಕಾಯಿ ತುರಿ ಕಾಯಿ ತುರಿ ಹಾಕೊಳ್ಳೋಣ. ಸರಿ. ಈಗ ಅದು ಎಷ್ಟು ತೊಗೊಂಡಿರ್ತೀವಿ ಅಕ್ಕಿನ ಮತ್ತೆ ಹೆಸರು ಬೇಳೆ ಅದೇ ತರ ಒಂದ್ ಬಟ್ಲು ಹಾಕ್ಬಿಟ್ರೆ ಸರಿ. ಹಸಿಕಾಯಿನೇ ನೀವು ತುರ್ಕೊಂಡು ಬಂದಿದ್ದೀರಮ್ಮ? ಇನ್ನೇನ್ ಬೇಕು? ಕೊತ್ತಂಬರಿ ಹಾಕೋದು. ಹಾ, ಕೊತ್ತಂಬರಿ ಇಲ್ಲದಿದ್ರೆ ಲಾಸ್ಟಿಗೆ ಕೊತ್ತಂಬರಿ ಯಾವ ಅಡಿಗೆಗೂ ಬೀಳಲೇಬೇಕು ಮೇಲೆ. ಲಾಸ್ಟಿಗೆ ಯಾವ ಅಡುಗೆನ ಜಾಸ್ತಿ ಮಾಡ್ತೀರಾ ನೀವು? ನಮ್ಮ ಸೌತ್ ಕರ್ನಾಟಕ ಕಡೆನಾ ಅಥವಾ ನಿಮ್ಮ ಊರ್ ಕಡೆನಾ? ನಮ್ಮ ಊರ್ ಕಡೆದೆ. ಊರ್ ಕಡೆದು. ನಿಮ್ದು ಊರ್ ಕಡೆ ಅಡಿಗೆ ಜಾಸ್ತಿ. ಬೇರೆದೆಲ್ಲ ಕಲ್ತಿದ್ದೀರಾ? ಬೇರೆ ರಾಜ್ಯದ್ದು ಅಥವಾ ನಾರ್ತ್ ಇಂಡಿಯದ್ದು? ಅಂದ್ರೆ ನಾರ್ತ್ ಇಂಡಿಯನ್ಸ್ ಸ್ವಲ್ಪ ಇದು ಮಾಡ್ತೀವಿ. ಜೋಳದ ರೊಟ್ಟಿ ಎಲ್ಲ ಇಷ್ಟಪಡ್ತೀವಿ. ನಾರ್ತ್ ಕರ್ನಾಟಕದ್ದು ಮಾಡ್ತೀರಾ? ಹಾ, ಮಾಡ್ತೀವಿ. ಇವಾಗ ಇದು ರೆಡಿ ಆಗಿದೆ. ಸರಿ. ಇವಾಗ ಇದು ಒಂದು ಬೌಲ್ಗೆ ರಾಯ್ತಾ ಮಾಡ್ಕೊಬಿಡೋಣ. ಸ್ವಲ್ಪ ರಾಯ್ತಾಕ್ಕೆ ಎಲ್ಲ ಮಿಕ್ಸ್ ಕಟ್ ಮಾಡಿರ್ತೀನಿ. ಅದನ್ನ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಡ್ತೀರಾ? ಆಫ್ ಮಾಡ್ಕೊಂಡ್ರಾ? ಇಲ್ಲ, ಆಯ್ತು, ಅದು ಮಿಕ್ಸ್ ಆಫ್ ಮಾಡ್ಬಿಟ್ಟಿದ್ದೀರಾ? ಆಯ್ತು. ಘಮ ಘಮ ಅಂತ ಬರ್ತಾ ಇದೆ ಎಲ್ಲ ಪರಿಮಳ. ಈಗ ಮೊಸರು ತಗೊಂಬಂದಿದ್ದೀರಮ್ಮ? ಮೊಸರು ಇದೆ, ಅದು ರಾಯ್ತಾ ಮಾಡ್ತಾ ಇದ್ದೀನಿ. ಇದೀಗ ಟೊಮೆಟೊ, ಈರುಳ್ಳಿ ಮತ್ತೇನ್ ಹಾಕಿದೀರಾ? ಸೌತೆಕಾಯಿ ಹಾಕಿದ್ದೀನಿ. ಓಕೆ. ನೀವೀಗ ಪೊಂಗಲ್ ಮಾಡಿದ್ರೆ ಇದನ್ನ ರಾಯ್ತಾ ಮಾಡೇ ಮಾಡ್ತೀರಾ? ರಾಯ್ತಾ ಇದ್ರೆ ಚೆನ್ನಾಗಿರುತ್ತೆ, ಇನ್ನ ಟೇಸ್ಟ್ ಇನ್ನ ಜಾಸ್ತಿ ಆಗುತ್ತೆ. ಹಾ ಹಾ ಹಾ. ಆ ಟೈಮ್ ಈಗ ಇದ್ರೆ ನಾವು ಪಲಾವಿಗೆ ಮಾತ್ರ ತಗೊಳ್ತೀವಿ. ತಗೊಳ್ತೀವಿ. ಇವಾಗ ರವೆ ಉಪ್ಪಿಟ್ಟು ಮಾಡಿದ್ರೆ ಇದು ರಾಯ್ತಾ ಇರಬೇಕು. ನೀವು ಅದೆಲ್ಲ ಅಭ್ಯಾಸ ಮಾಡ್ಬಿಟ್ಟಿದ್ದೀರಾ? ಅದೆಲ್ಲ ಮಾಡ್ಬಿಟ್ಟಿದ್ವಿ, ಕಾಂಬಿನೇಷನ್ ಅದು. ಯಾಕಂದ್ರೆ ಉಪ್ಪಿಟ್ಟು ಅಂತ ಹೇಳಿದ್ರೆ ನಾವೆಲ್ಲ ಬೇಗ ಮುಗಿಯುತ್ತೆ ಅಂತ ಮುಗಿಸ್ಬಿಟ್ಟು ನಿಲ್ಸ್ಬಿಡೋಕ್ಕಿಂತ ನೀವು ಇನ್ನೊಂದು ಎಕ್ಸ್ಟ್ರಾ ಒಂದು ಮಾಡಿ. ಅಲ್ಲ, ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಸಿ ತರಕಾರಿಗಳು ಇದೆ. ರಾಯ್ತಾನು ರೆಡಿ, ರಾಯ್ತಾನು ರೆಡಿ ಆಗಿದೆ. ಸ್ವಲ್ಪ ಉಪ್ಪು ಹಾಕೋಣ, ಅದಕ್ಕೆ ರಾಯ್ತಾ ಸಪ್ಪೆ ಇರುತ್ತೆ. ಈಗ ನೀವೆಲ್ಲ ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಪೊಂಗಲಿಗೆ ಎಲ್ಲದಕ್ಕೂ ರಾಯ್ತಾ ಮಾಡ್ತೀರಾ? ಎಲ್ಲದಕ್ಕೂ ಅಂದ್ರೆ ಎಲ್ಲದಕ್ಕೂ ಅಲ್ಲ, ಉಪ್ಪಿಟ್ಟಿಗೆ, ಇದಕ್ಕೆ ಪೊಂಗಲ್ಗೆ. ಓಕೆ. ಪಲಾವ್ಗೆ ಮಾಡೋದು. ಯಾಕಂದ್ರೆ ಸ್ವಲ್ಪ ಹಸಿದು ಹೋಗ್ಲಿ ದೇಹಕ್ಕೆ ತರಕಾರಿ. ಮೊಸರು ಒಳ್ಳೇದು. ಬಿಸಿ ಬಿಸಿ ಘಮ ಘಮ ಪೊಂಗಲ್ ರೆಡಿ ಆಗ್ತಾ ಇದೆ. ಅಮ್ಮ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿ ಇದೆಯಾ ಅಥವಾ ಇನ್ನೇನಾದ್ರೂ ಮಾಡಕ್ಕಿದ್ಯಾ? ರೆಡಿ ಇದೆ, ಇಷ್ಟೇ ಆಗಿದೆ, ಎಲ್ಲ ರೆಡಿ ಇದೆ. ಓಕೆ. ಏನ್ ಬೇಕಮ್ಮ ನಿಮ್ಗೆ? ಸರ್ವಿಂಗ್ ಬೌಲ್. ಸರ್ವಿಂಗ್ ಬೌಲ್ ತಗೊಳ್ಳಿ. ಯಾವ ತರ ತಿನ್ನೋದು ನೀವು? ಯಾವಾಗ್ಲೂ ಕಂಪಲ್ಸರಿ ರಾಯ್ತಾ ಮಾಡ್ಕೊಳ್ತೀರಾ ಅಥವಾ ಅರ್ಜೆಂಟ್ ಅಲ್ಲಿ ಬರೀ ಪೊಂಗಲ್ ತಿಂತೀರಾ? ಇಲ್ಲ ಇಲ್ಲ, ರಾಯ್ತಾ ಇದ್ದೇ ಇರುತ್ತೆ ಕಂಪಲ್ಸರಿ. ಚೆನ್ನಾಗಿರುತ್ತೆ, ಟೇಸ್ಟ್ ನೋಡಿ ಓಕೆ ಹೇಳಿ. ಹೌದು. ಇದ್ರಲ್ಲಿ ಸ್ವೀಟ್ ಮಾಡಿದ್ರು ಚೆನ್ನಾಗಿರುತ್ತೆ, ಮೊಸರನ್ನ ಮಾಡಿದ್ರು ಚೆನ್ನಾಗಿರುತ್ತೆ. ನೀವು ಆಗ್ಲೇ ಹೇಳಿದ್ರಿ. ಇವತ್ತು ತೆಗಿವಾಗನೇ ಒಳ್ಳೆ ಹೊಗೆ ಜೊತೆ ಒಳ್ಳೆ ಘಮ ಘಮ ಅಂತ ಬರ್ತಾ ಇದೆ ಪೊಂಗಲ್ದು. ಹೆಸರು ಬೇಳೆ ಪೊಂಗಲ್. ಕಲರ್ ಕೂಡ ಚೆನ್ನಾಗಿದೆ. ಟೇಸ್ಟ್ ನೋಡಿ. ರೆಡಿ ರೆಡಿ ಇದೆ. ನಾನೊಂದು ಸ್ಪೂನ್ ತಗೊಳ್ತೀನಿ. ಅರ್ಕ ಹೆಸರು ಬೇಳೆ ಪೊಂಗಲ್. ಯಾವಾಗ್ಲೂ ರೆಗ್ಯುಲರ್ ಪೊಂಗಲ್ ಎಲ್ಲ ತಿಂದಿದ್ದೀನಿ ನಾನು. ಅರ್ಕ ಪೊಂಗಲ್ ಪೊಂಗಲ್ ಚೆನ್ನಾಗಿರುತ್ತೆ. ಈ ಸಿರಿಧಾನ್ಯದ ಪೊಂಗಲ್ ಫಸ್ಟ್ ಟೈಮ್ ತಿನ್ನೋದು. ಪರಿಮಳದಿಂದನೇ ಗೊತ್ತಾಗ್ತಾ ಇದೆ ಇದು ಟೇಸ್ಟ್ ಆಗಿದೆ ಅಂತ. ನನಗೆ 90% ಕನ್ಫರ್ಮ್. ಇನ್ನೊಂದು 10% ನಾನು ತಿನ್ನೋಡೆ ಹೇಳ್ಬೇಕು. ಇದನ್ನ ಇದಕ್ಕೆ ಹಾಕೊಂಡು ತಿನ್ನೋದ ಅಥವಾ ಸಪ್ರೇಟ್ ತಿಂತೀರಾ? ಸಪ್ರೇಟ್ ತಿಂದು ನೋಡಿ, ಆಮೇಲೆ ಅದು ಹಾಕೊಂಡು ತಿಂದು. ಎರಡೂ ತರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀರಾ. ತಿಂದು ನೋಡ್ತೀನಿ. ಬಿಸಿ ಬಿಸಿ ತಿಂದ್ರೇನೆ ರುಚಿ ಅಲ್ವಮ್ಮ ಇದು? ಸ್ವಲ್ಪ ಆರಿಸ್ಕೊಂಡು ಬಿಸಿ ಇದ್ದಾಗ್ಲೇ. ಇದಕ್ಕೆ ಪೊಂಗಲ್ ಬೇಕು ಅಂತಾನೆ ಇಲ್ಲ, ಅಷ್ಟೊಂದು ರುಚಿ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಅಮ್ಮ. ತುಂಬಾ ಏನದು ಆ ಪರಿಮಳ, ಘಮ ಘಮ ಅಂತ ತುಪ್ಪದ ಬರ್ತಾ ಇದೆ. ಹೆಸರು ಬೇಳೆ, ಅರ್ಕ, ಅದು ಏನಿದೆ ಅಂತ ಗೊತ್ತಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನ ಸಹ ನೋಡ್ತೀನಿ. ನೀವು ಹೇಳಿದಾಗೆ ಎರಡು ಒಂದ್ಸತಿ ಸಪ್ರೇಟ್ ತಿಂದು. ತುಂಬಾ ನೀಟಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಈಗ ಎರಡು ಸಪ್ರೇಟ್ ಅಲ್ಲಿ ನೀವು ಒಟ್ಟಿಗೆ ಹಾಕೊಂಡು ತಿನ್ನು ಅಂತಿದ್ದೀರಾ. ಬಹಳ ರುಚಿಯುಕ್ತ ಅದ್ಭುತವಾದ ಒಂದು ತಿಂಡಿ ಅಮ್ಮ ಇದು. ತುಂಬಾ ಚೆನ್ನಾಗಿದೆ, ಬಹಳ ಟೇಸ್ಟ್ ಆಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ತುಂಬಾ ಹದವಾಗೇ ಇದೆ. ನೀವು ಹೇಳಿದಾಗೆ ಇದು ಒಳ್ಳೆ ಕಾಂಬಿನೇಷನ್. ಯೂಶಲಿ ಎಲ್ಲರೂ ಪೊಂಗಲ್ ಮಾತ್ರ ಮಾಡ್ಕೊಳ್ತಾರೆ, ಪೊಂಗಲ್ ಮಾತ್ರ ತಿಂತಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ವಿಶಿಷ್ಟವಾಗಿದೆ. ನೀವು ಹೇಳಿದಾಗೆ ರೆಗ್ಯುಲರ್ ಪೊಂಗಲ್ಗಿಂತ ವಿಭಿನ್ನವಾಗಿದೆ. ತುಂಬಾ ಟೇಸ್ಟ್ ಇದೆ ಅಮ್ಮ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಮ್ಮೆ ಅದು ಮಾಡುವ ವಿಧಾನವನ್ನು ತಿಳಿಸಿ ಅಮ್ಮ. ಅರ್ಕ, ಹೆಸರು ಬೇಳೆ ಬೇರೆ ಬೇರೆ ಸಪ್ರೇಟ್ ಆಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಆ ಕಡೆ ಒಗ್ಗರಣೆ ಹಾಕೊಂಡು ತುಪ್ಪ, ಹಸಿರುಮೆಣಸಿನ್ಕಾಯಿ ಮತ್ತೆ ಜೀರಿಗೆ, ಮೆಣಸು, ಅರಿಶಿನ
ಎಲ್ಲ ಒಗ್ಗರಣೆಗೆ ಹಾಕೋಬಿಟ್ಟು ಇದು ಬೆಂದಿರೋ ಅಂತ ಇದನ್ನ ಹಾರ್ಕನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಕುದಿಸಿದ್ರೆ ಪೊಂಗಲ್ ರೆಡಿ ಆಗುತ್ತೆ. ರೆಡಿ ಆಗಿಬಿಟ್ಟಿದೆ. ಬಹಳ ಕಡಿಮೆ ಅವಧಿಯಲ್ಲಿ ಬೇಗ ಒಂದು 10 ನಿಮಿಷಕ್ಕೆ ಆಗ್ಬಿಡುತ್ತೆ. 10 ನಿಮಿಷದಲ್ಲಿ ಆರ್ಕ ಹೆಸರುಬೇಳೆ ಪೊಂಗಲ್ ರೆಡಿ ಆಗಿದೆ. ಆರೋಗ್ಯಯುತ ಮತ್ತು ಪೌಷ್ಟಿಕವಂತ ಒಂದು ತಿಂಡಿ ಇದು. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ತಿಂಡಿಯನ್ನು ಮಾಡಿ ತೋರಿಸಿದ್ದೀರಾ, ಪರಿಚಯಿಸಿದ್ದೀರಾ. ನಮ್ಮ ಕಾರ್ಯಕ್ರಮದ ಬಗ್ಗೆ, ಬಸವಳ್ಳಿ ಚಾನಲ್ ಬಗ್ಗೆ ಏನು ಅನ್ಸುತ್ತಮ್ಮ? ಬಸವ ಚಾನಲ್ ಬಗ್ಗೆ ಡೈಲಿ ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ವಿಶಿಷ್ಟವಾಗಿದೆ. ನಮ್ಗೆ ಈ ಚಾನಲ್ ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಬರಬೇಕು. ಅದನ್ನ ಇದು ಮಾಡ್ತೀವಿ. ಡೈಲಿ ನೋಡ್ತಾ ಇರ್ತೀವಿ. ವಚನಗಳನ್ನ ಯಾವ ಚಾನಲ್ ಅಲ್ಲೂ ನಾವು ಕೇಳ್ತಾ ಇರ್ಲಿಲ್ಲ. ಇವಾಗ ಇದ್ರಲ್ಲಿ ಕೇಳ್ತಾ ಇದೀವಿ. ನಮ್ಮ ಚಾನಲ್ ಅನ್ನೋ ಖುಷಿ ಇದೆ. ನಮ್ಮದು ಹೆಮ್ಮೆ ಇದೆ. ನಮಗೂ ಅಷ್ಟೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಂಥ ಒಂದು ವಿಶಿಷ್ಟವಾದ ಆರ್ಕ ಪೊಂಗಲನ್ನ ಮಾಡಿದ್ದೀರಾ ಅನ್ನೋ ಬಗ್ಗೆ ನಮಗೆ ಸಹ ಹೆಮ್ಮೆ ಇದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಶರಣು ಶರಣ.